ನಾಳೆ ಡಿಸೆಂಬರ್ 19 ಶುಕ್ರವಾರದ ದಿನ ಅಮಾವಾಸ್ಯೆ ಬಂದಿದೆ. ಈ ದಿನ ಮನೆ ದೇವರನ್ನ ನೆನೆದು ಆಗಿನಿಂದ ಹೀಗೆ ಮಾಡಿದರೆ ನೀವು ಇಷ್ಟು ದಿನ ಆಗಲಿಲ್ಲ ಎಂಬ ಕೆಲಸಗಳು ಶೀಘ್ರವಾಗಿ ಆಗುತ್ತದೆ. ಹಣಕಾಸು, ಆರೋಗ್ಯ, ಶತ್ರು, ಸಾಲದ ಸಮಸ್ಯೆಗೆ ಮಹಾಲಕ್ಷ್ಮಿ ದೇವಿಯ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ಯಾವ ವಿಶೇಷ ವಸ್ತುವನ್ನ ಹಾಕಬೇಕು, ಈ ದಿನ ಮಾಡಬಾರದ 4 ತಪ್ಪುಗಳು ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನಾಳೆ ಬರುವಂತಹ ಅಮಾವಾಸ್ಯೆಯು ಶುಕ್ರವಾರದ ದಿನ ಕೂಡಿ ಬಂದಿರುವ ಕಾರಣ ಇದನ್ನ ಶುಕ್ರ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ, ಮಾರ್ಗಶಿರ ಅಮಾವಾಸ್ಯೆ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಅಮಾವಾಸ್ಯೆ ತಿಥಿಯು ಶುಕ್ರವಾರ ಬೆಳಿಗ್ಗೆ 4:59 ಆರಂಭವಾಗಿ ಶನಿವಾರ ಬೆಳಿಗ್ಗೆ ಡಿಸೆಂಬರ್ 20ನೇ ತಾರೀಕು 7:13 ಮುಕ್ತಾಯವಾಗುತ್ತೆ. ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ, ನಮಗೆ ಕುಲದೇವರು ಅಂದರೆ ಮನೆದೇವರ ಅನುಗ್ರಹವೇ ಇಲ್ಲ, ಯಾವಾಗಲೂ ಒಂದಲ್ಲ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಿಂದ ಕಷ್ಟ, ಕಣ್ಣೀರು, ನಷ್ಟಗಳು. ನಮ್ಮ ಯಜಮಾನರಿಗೆ ಯಾವಾಗಲೂ ಹುಷಾರಿರೋದಿಲ್ಲ, ಮಕ್ಕಳ ವಿದ್ಯೆ ಕೂಡ ಸರಿ ಇಲ್ಲ, 1 ರೂಪಾಯಿಗೂ ಕಷ್ಟ ಆಗ್ತಾ ಇದೆ ಅಂತ ಈ ರೀತಿ ಮನೆದೇವರ ಕೃಪೆ ಇಲ್ಲದೆ ಕಷ್ಟವನ್ನ ನೋಡ್ತಾ ಇದ್ರೆ ಇದು ಮನೆದೇವರ ರಕ್ಷಣೆ ಪಡೆಯಲು ಸೂಕ್ತವಾದಂತಹ ಅಮಾವಾಸ್ಯೆಯಾಗಿದೆ. ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆದೇವರನ್ನ ನೆನೆದು ನಿಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಆಗಿನಿಂದ ಮಾಡಿದ ಸಿಹಿ ಪಾಯಸವನ್ನು ನೈವೇದ್ಯವಾಗಿ ಇಟ್ಟು ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಮನೆಗೆ ನಿಮ್ಮ ಕುಲದೇವರ ಅನುಗ್ರಹ ಸಿಗಬೇಕು ಎಂದು ಕೈ ಮುಗಿದು ಸ್ವಲ್ಪ ಸಮಯ ಕಳೆದ ನಂತರ ಆ ಪಾಯಸವನ್ನ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಅಮಾವಾಸ್ಯೆಯ ದಿನ ಅಲ್ಪ ಖರ್ಚಿನಲ್ಲೇ ಮಾಡುವಂತಹ ಸರಳ ಉಪಾಯ ಇದಾಗಿದೆ. ಇದರಿಂದ ಹೇಗೆ ನಿಮ್ಮ ಕುಟುಂಬ ಏಳಿಗೆ ಕಾಣುತ್ತೆ ಅಂತ ನೀವೇ ನೋಡಬಹುದು. ಇನ್ನು ಎರಡನೆಯದಾಗಿ ಶುಕ್ರ ಅಮಾವಾಸ್ಯೆ ಆಗಿರೋದ್ರಿಂದ ಶುಕ್ರನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನ ನೀವು ಮಾಡಬೇಕು. ನಾಳೆ ಶುಕ್ರನಿಗೆ ಅಧಿಷ್ಠಾನ ದೇವರಾದಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯ ಮುಂದೆ ದೀಪಕ್ಕೆ ತುಪ್ಪವನ್ನು ಹಾಕಿ, ಎಕ್ಕದ ಬುತ್ತಿಗಳು ಅಂತ ಸಿಗುತ್ತೆ ಅಥವಾ ತಾವರೆ ಬುತ್ತಿಗಳು ಅಂತ ಸಿಗುತ್ತೆ, ಅದು ಕೂಡ ಸಿಗಲಿಲ್ಲ ಅಂದರೆ ನಿತ್ಯ ದೀಪಕ್ಕೆ ಬಳಸುವಂತಹ ಹತ್ತಿಯ ಬತ್ತಿಗಳನ್ನೇ 6 ಸಂಖ್ಯೆಯಲ್ಲಿ ದೀಪಕ್ಕೆ ಕೂರಿಸಿ ದೀಪವನ್ನು ಬೆಳಗಿಸಿ. ದೀಪ ಬೆಳಗಿಸಬೇಕಾದ್ರೆ ದೀಪಕ್ಕೆ ಸ್ವಲ್ಪ ಕೇಸರಿಯ ದಳಗಳನ್ನು ಹಾಕಿದರೆ ಶುಕ್ರನ ಕೃಪೆ, ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಹಣದ ಎಲ್ಲ ಸಂಕಷ್ಟಗಳು ಕಳೆದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ದಿನಗಳು ನಿಮಗೆ ಉಂಟಾಗುತ್ತೆ. ಇದರ ಜೊತೆಗೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಸಂಬಂಧಿಸಿದ ಈ ವಿಶೇಷ ಮಂತ್ರವನ್ನ ಪಠಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ, ಬಡತನವು ಆದಷ್ಟು ಬೇಗನೆ ದೂರವಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಿದರೆ ಮನೆಗೆ ಹಣದ ಆಗಮನವಾಗುತ್ತೆ, ಬರಬೇಕಾದ ದುಡ್ಡು ನಿಮ್ಮ ಕೈ ಸೇರುತ್ತೆ, ನಿಮ್ಮ ಉದ್ಯೋಗ, ವ್ಯಾಪಾರ, ಸರ್ವ ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ. ಕೈನಲ್ಲಿ ದುಡ್ಡು ನಿಲ್ತಿಲ್ಲ ಅಂದರೆ ಸಾಲಗಳು ತೀರಲು ಒಂದು ದಾರಿ ಅನ್ನೋದು ಆಗುತ್ತೆ. ಇನ್ನು ಎರಡನೆಯದಾಗಿ ಸೂರ್ಯದೇವರಿಗೆ ಈ ದಿನ ಅರ್ಘ್ಯವನ್ನ ಸಮರ್ಪಿಸಬೇಕು. ಪಿತೃಗಳನ್ನು ಸ್ಮರಿಸಿ ಈ ದಿನ ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ಕೈನಿಂದ ಅನ್ನವನ್ನ ನೀಡಬೇಕು, ಅನ್ನದಾನವನ್ನ ಮಾಡಬೇಕು. ಇದರಿಂದ ಪಿತೃಗಳ ಕೋಪ ಕಡಿಮೆಯಾಗುತ್ತೆ. ಪಿತೃಗಳ ಸ್ಮರಣೆಯನ್ನ ಅಮಾವಾಸ್ಯೆಯ ದಿನ ಮಾಡುವುದರಿಂದ ವಂಶಾಭಿವೃದ್ಧಿ ಆಗುತ್ತೆ. ಬೆಲ್ಲ, ಎಳ್ಳು, ಒದಿಕೆಯನ್ನ ನಿಮ್ಮ ಪೂರ್ವಿಕರ ಹೆಸರನ್ನ ಹೇಳುತ್ತಾ ದಾನವಾಗಿ ನೀಡಿ. ಇದರಿಂದ ಅಪಮೃತ್ಯು ದೋಷಗಳು ಕಳೆದು ಅದೃಷ್ಟ ಕೂಡ ಸಿಗುತ್ತೆ. ಮೂರನೆಯದಾಗಿ 12 ಗೋಮತಿ ಚಕ್ರಗಳಿಂದ ನಾಳೆ ಬರುವ ಅಮಾವಾಸ್ಯೆಯ ದಿನ ಈ ವಿಶೇಷ ತಂತ್ರವನ್ನ ಮಾಡಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ಕಳೆದು ಮಹಾ ಅದೃಷ್ಟ ಸಿಗುತ್ತೆ. ಮಹಾಲಕ್ಷ್ಮಿ ಶುಕ್ರದೇವರ ಕೃಪೆಯಿಂದ ಎಷ್ಟೇ ಸಾಲಗಳಿದ್ದರೂ ತೀರಿಸುವಂತಹ ಹಣಬಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಏನ್ ಮಾಡಬೇಕು? ನಾಳೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ 12 ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಿ, ಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜೆ ಮಾಡಿ. ಪೂಜೆಯ ಬಳಿಕ 12 ಗೋಮತಿ ಚಕ್ರಗಳಲ್ಲಿ 4 ಗೋಮತಿ ಚಕ್ರಗಳನ್ನು ನಿಮ್ಮ ಮನೆಯ ಮುಂದೆ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನಲ್ಲಿ ಹೂತಾಕಬೇಕು. ಇನ್ನು 4 ಗೋಮತಿ ಚಕ್ರಗಳನ್ನು ದೇವರ ಕೋಣೆಯಲ್ಲಿಯೇ ಇಡಬೇಕು. ಉಳಿದ 4 ಗೋಮತಿ ಚಕ್ರಗಳನ್ನು ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಎತ್ತಿಡಬೇಕು. ಒಟ್ಟು 12 ಗೋಮತಿ ಚಕ್ರಗಳಿಂದ ಈ ಕೆಲಸವನ್ನ ಮಾಡಬೇಕು. ಈ ಒಂದು ತಂತ್ರವನ್ನು ನಾಳೆ ದಿನ ನೀವು ಮಾಡಿದ್ದೇ ಆದಲ್ಲಿ ಹಣದ ಎಲ್ಲ ಬ್ಲಾಕೇಜ್ಗಳು ದೂರವಾಗಿ ಧನಾಕರ್ಷಣೆಯಾಗುತ್ತೆ, ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುತ್ತೆ. ಅಮಾವಾಸ್ಯೆ ಸಂಜೆಯ ಸಮಯದಲ್ಲಿ ದೂರ ಪ್ರಯಾಣವನ್ನ ಆದಷ್ಟು ತಪ್ಪಿಸಿ. ಮರೆತು ಕೂಡ ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಕೆಲವರಿಗೆ ಇದು ಮೂಢನಂಬಿಕೆ ಅನ್ನಿಸಿದರೂ ಇದರ ಅನುಭವ ಆದವರಿಗೆ ಮಾತ್ರ ಕಷ್ಟದ ಪ್ರಮಾಣ ಗೊತ್ತಿರುತ್ತೆ. ನಾಳೆ ಮುಸ್ಸಂಜೆ ಸಮಯದಲ್ಲಿ ಯಾರಿಗೂ ಸಾಲ ನೀಡುವುದು ಅಥವಾ ಮತ್ತೊಬ್ಬರಿಂದ ಸಾಲವನ್ನ ಪಡೆಯುವುದು ಮಾಡಬಾರದು. ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಮಾಡಬಾರದು. ಶುಕ್ರ ಅಮಾವಾಸ್ಯೆ ಆಗಿರೋದ್ರಿಂದ ಶಿಸ್ತನ್ನು ಮರೆಯದೆ ಪಾಲಿಸಿ. ಶುಕ್ರನ ಕೃಪೆಗೋಸ್ಕರ ಜವ್ವಾದು ಪುಡಿಯನ್ನ ಸ್ವಲ್ಪ ಕೈಗೆ ಹಚ್ಚಿ
ಹಚ್ಚಿಕೊಂಡು ಮನೆಯಿಂದ ಹೊರಗೆ ಹೋಗಿ ನೋಡಿ. ಇದರಿಂದ ಸರ್ವ ಕೆಲಸಗಳಲ್ಲೂ ಇಡೀ ದಿನ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಶುಕ್ರನ ಬಲ ಇಲ್ಲವೆಂದರೆ ಸ್ತ್ರೀಯರಿಂದ ಸದಾ ಸಮಸ್ಯೆಗಳು ಬರ್ತಾ ಇರುತ್ತೆ. ಮನೆಯಲ್ಲಾಗಿರ್ಬೋದು, ಮನೆಯ ಹೊರಗಾಗಿರ್ಬೋದು, ಸ್ತ್ರೀಯರಿಂದ ಪದೇ ಪದೇ ಸಮಸ್ಯೆಗಳು ಬರ್ತಿದೆ ಅಂದರೆ ನಿಮಗೆ ಶುಕ್ರನ ಬಲ ಇಲ್ಲವೆಂದರ್ಥ. ಶುಕ್ರ ಅಮಾವಾಸ್ಯೆಯ ದಿನ ಶುಕ್ರನ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳಲು ನಿಮ್ಮ ಕೈನಿಂದ ಸಿಹಿ ಪದಾರ್ಥಗಳನ್ನು ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು ಹಂಚಬೇಕು. ಕಪ್ಪು ಬಣ್ಣದ ಗೋಮಾತೆಗೆ ನಾಳೆ ನಿಮ್ಮ ಕೈನಿಂದ ಆಹಾರ ನೀಡಿ. ಇದರಿಂದ ಕ್ರಮಕ್ರಮವಾಗಿ ಶುಕ್ರನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಮನೆಗಿರುವಂತಹ ದೃಷ್ಟಿದೋಷ, ಅಕ್ಕಪಕ್ಕದವರ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ, ಜನರ ಅಸೂಹೆಗಳು ದೂರವಾಗಲು ಮನೆಯ ಹೊರಭಾಗದಲ್ಲಿ ನಿಂತು 2 ನಿಂಬೆ ಹಣ್ಣನ್ನು ನಿಮ್ಮ ಕೈನಲ್ಲಿ ಹಿಡಿದು ಬಾಗಿಲ ಮೇಲಿನಿಂದ ಕೆಳಭಾಗಕ್ಕೆ, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಇಳಿಯನ್ನು ತೆಗೆದು ಅಂದರೆ ದೃಷ್ಟಿಯನ್ನು ತೆಗೆದು 1 ನಿಂಬೆ ಹಣ್ಣನ್ನು ಎಡಗಾಲಿನಲ್ಲಿ ತುಳಿದು ಎಸೆಯಬೇಕು. ಮತ್ತೊಂದು ನಿಂಬೆ ಹಣ್ಣನ್ನು ನಿರ್ಜನ ಪ್ರದೇಶದಲ್ಲಿ ಎಸೆದು ತಿರುಗಿ ನೋಡದಂತೆ ಮನೆಗೆ ಬಂದು ಕೈಕಾಲು ತೊಳೆದು ಮನೆಗೆ ಪ್ರವೇಶವನ್ನು ಮಾಡಬೇಕು. ನೋಡಿದ್ರಲ್ಲ, ನಾಳೆ ಶುಕ್ರ ಅಮಾವಾಸ್ಯೆಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸಿದ್ರೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿಗಳು ದೂರವಾಗಿ ಮಹಾಲಕ್ಷ್ಮೀ ದೇವಿ ಶುಕ್ರದೇವನ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾಲಕ್ಷ್ಮಿ, ಜೈ ಶುಕ್ರದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.